ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಡಾಕ್ಟರೇಟ್ ಹವಾಮಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು, ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಒಳ್ಳೆಯ ವಿಚಾರ, ಒಳ್ಳೆಯ ಆಚಾರ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ವಿಶ್ವಗುರು ಅಣ್ಣ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಹಲವು ಕಾಲ ಹಂಸನ ಸಂಘವಿದ್ದರೇನೋ ಬಕ ಶುಚಿಯಾಗಬಲ್ಲುದೆ. ಕಲ್ಪತರುವಿನ ಸಂಘವಿದ್ದರೇನೋ ಕೊರಡು ಕೊನರಾಗಿ ಫಲಿಸಬಹುದೇ. ಗಂಗಾ ನದಿಯೊಳಗೆ ಪಾಷಾಣವಿದ್ದರೇನೋ ಮೃದುವಾಗಬಲ್ಲದೆ. ಕಾಶಿ ಕ್ಷೇತ್ರದಲ್ಲಿ ಸುನಕವಿದ್ದರೇನೋ ಅದರ ಕ್ಷೀರ ಪಂಚಾಮೃತಕ್ಕೆ ಸಲ್ಲುವುದೇ. ತೀರ್ಥದಲ್ಲಿ ಗಾರ್ಧಬವಿದ್ದರೇನೋ ಕಾರಣಿಕನಾಗಬಲ್ಲದೆ. ಕಂಡುಗ ಹಾಲು ಒಳಗೆ ಒಂದು ಇದ್ದರೇನೋ ಬಿಳುಪಾಗಬಲ್ಲದೆ. ಕೂಡಲ ಸಂಗಮದೇವ ನಿಮ್ಮ ಶರಣರ ಸಂಘವಿದ್ದಡೇನೋ ಅಸಜ್ಜನನು ಸದ್ಭಕ್ತನಾಗಬಲ್ಲನೆ. ಅಂದರೆ ಹಂಸಗಳೊಂದಿಗೆ ಅನೇಕ ಕಾಲದವರೆಗೆ ಬಕವು ಇದ್ದಲ್ಲಿ ಅದು ಶುದ್ಧವಾಗುವುದಿಲ್ಲ. ಅಂದರೆ ಬಕವು ತನ್ನ ಮೂಲ ಗುಣವನ್ನು ಬಿಡುವುದಿಲ್ಲ. ಅದರಂತೆ ಮನುಷ್ಯನೂ ಸಹಿತ ಸಜ್ಜನರ ಸಂಘ, ಅನುಭಾವಿಗಳ ಸಂಘ, ಶರಣರ ಸಂಘ ಮಾಡಿದರೂ ಅವನು ಮತ್ತೆ ಪದೇ ಪದೇ ತಪ್ಪುಗಳನ್ನೇ ಮಾಡುತ್ತಾ ಹೋಗುತ್ತಾನೆ. ಸಂಸಾರದ ಕಡೆಗೆ ಅವನ ವ್ಯಸನ ಇರುತ್ತದೆ. ಕಲ್ಪವೃಕ್ಷದ ಸಂಗಡ ಇದ್ದರೂ ಮರದ ತುಂಡು ಚಿಗುರು ಆಗಿ ಫಲ ಕೊಡುವುದಿಲ್ಲ. ನಾವು ಯಾರ ಸಂಘ ಮಾಡಿದರೂ ನಮ್ಮ ದುರ್ಗುಣಗಳನ್ನು, ದುರ್ಭಾವಗಳನ್ನು ಬಿಡದೇ ಇದ್ದರೆ ನಾವು ಎಂದೂ ಮನುಷ್ಯರಾಗುವುದಿಲ್ಲ. ಗಂಗಾ ನದಿಯಲ್ಲಿ ಕಲ್ಲಿದ್ದರೆ ಅದು ಮೆತ್ತಗಾಗುವುದಿಲ್ಲ. ಅದರಂತೆ ನಾವು ಸಹಿತ ಅನೇಕ ಪುರಾಣ, ಪ್ರವಚನ, ಉಪನ್ಯಾಸ ಏನೇ ಕೇಳಿದರೂ ನಾವು ಮೂಲ ಗುಣವನ್ನು ಬಿಡದೇ ಇದ್ದರೆ ನಾವು ಆ ಶಿವನ ಒಲಿಮೆಗೆ ಪಾತ್ರರಾಗುವುದಿಲ್ಲ. ಕಾಶಿ ಕ್ಷೇತ್ರದಲ್ಲಿರುವ ನಾಯಿ ಹಾಲನ್ನು ಪಂಚಾಮೃತಕ್ಕೆ ಬಳಸುವುದಿಲ್ಲ. ಅಂದರೆ ನಾವು ಎಷ್ಟೇ ಗಳಿಸಿದರೂ ದಾನ, ಧರ್ಮ, ದಯೆ, ಕರುಣೆ, ಪ್ರೀತಿ ಇರದೇ ಇದ್ದರೆ ಅವು ಅನರ್ಥಕ. ಅದರಂತೆ ತೀರ್ಥದಲ್ಲಿ ಕತ್ತೆ ಇದ್ದರೆ ಪವಿತ್ರವಾಗುವುದಿಲ್ಲ. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಪವಿತ್ರವಾಗದೇ ಇದ್ದರೂ ಗುಡಿ ಗುಂಡಾರಗಳನ್ನು ಸುತ್ತಿ, ನೀರು ಕಂಡಲ್ಲಿ ಮುಳುಗಿ, ಮರವ ಕಂಡಲ್ಲಿ ಸುತ್ತಿದರೂ ಸಹಿತ ನಾವು ಪವಿತ್ರರಾಗುವುದಿಲ್ಲ. ಅದಕ್ಕಾಗಿ ನಮ್ಮ ದುರ್ಭಾವವನ್ನು, ಕೆಟ್ಟ ಕರ್ಮಗಳನ್ನು ಬಿಟ್ಟು ಒಳ್ಳೆಯ ಮನಸ್ಸು, ಒಳ್ಳೆಯ ಹೃದಯ, ಒಳ್ಳೆಯ ಆತ್ಮವನ್ನು ನಾವು ಹೊಂದಬೇಕು. ಹಾಲೊಳಗೆ ಇದ್ದಲ್ಲಿ ಸೇರಿದರೆ ಅದು ಬೆಳ್ಳಗಾಗುವುದಿಲ್ಲ. ಎಷ್ಟೇ ಹಾಲಿನಲ್ಲಿ ಇದ್ದಲ್ಲಿ ಇಟ್ಟರೆ ಅದು ಎಂದೂ ಬೆಳ್ಳಗಾಗುವುದಿಲ್ಲ. ಅದೇ ರೀತಿ ನಾವು ಲಿಂಗ ಧಾರಣ ಮಾಡಿಕೊಂಡರೂ, ಒಳ್ಳೆಯ ಮಾತಾಡಿದರೂ, ನಯ ವಿನಯದಿಂದರೂ ಇದ್ದರೂ ನಾವು ಸಜ್ಜನರಾಗುವುದಿಲ್ಲ. ಅದಕ್ಕಾಗಿ ಅದೇ ರೀತಿ ಸಜ್ಜನ ಅಲ್ಲದವರು ಶರಣರ ಸಂಘವಿದ್ದರೂ ಅವರು ಸಜ್ಜನರಾಗುವುದಿಲ್ಲ. ಆದ ಕಾರಣ ನಾವು ನಮ್ಮಲ್ಲಿರುವ ವಿಷಯ ಗುಣಗಳನ್ನು, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ನಾನು, ನನ್ನದು, ಮೋಹ, ವ್ಯಾಮೋಹ, ಆಡಂಬರ, ಪ್ರದರ್ಶನ, ನಾಟಕ ಇವುಗಳನ್ನು ಬಿಟ್ಟು ಸದಾಚಾರದಿಂದ, ಸದ್ಭಕ್ತಿಯಿಂದ ನಾವು ಬದುಕುವುದನ್ನು ಕಲಿಯಬೇಕು.
ಆ ಸದಾಚಾರವೇ ಶಿವನ ಒಲಿಮೆ. ಜ್ಞಾನದಿಂದ ಬದುಕುವುದನ್ನು ನಾವು ಕಲಿಯಬೇಕು. ಒಬ್ಬರಿಗೆ ನಾವು ಕೆಟ್ಟ ಬಯಸಿ ನಮ್ಮದಲ್ಲದ ವಸ್ತುಗಳನ್ನು ನಾವು ಪಡೆಯಲು ಹವಣಿಸಬಾರದು. ಆದ್ದರಿಂದ ನಮ್ಮ ಜೀವನ ಸತ್ಯದ ಜೊತೆಗೆ ಬದುಕಬೇಕು. ಸತ್ಯವೇ ಭಗವಂತ, ಸತ್ಯವೇ ಶಿವನು ಎಂಬ ಭಾವ ತಾಳಬೇಕು. ಆದ್ದರಿಂದ ನಮ್ಮಲ್ಲಿರುವ ಸಕಲ ಆಕಾಂಕ್ಷೆಗಳನ್ನು ಬಿಟ್ಟು ಆ ಶಿವನ ಸ್ತುತಿ ನಾಮವನ್ನು ಮಾಡಿದ್ದೇ ಆದರೆ ಶಿವನ ಒಲಿಮೆ ನಮಗಾಗುತ್ತದೆ. ನಮ್ಮ ಜೀವನವು ಹಸನಾಗುತ್ತದೆ. ಅಂಥ ಹಸನಾದ ಬದುಕನ್ನು ನೀವು ಸಾಗಿಸೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.